ನಿನ್ನೆ ಬೆಂಗಳೂರಲ್ಲಿ ಸುರಿದ ಮಳೆಗೆ ನಾನಾ ಅವಾಂತರ ಆಗಿದೆ. ಜೆಪಿ ನಗರದಲ್ಲಿ ವರುಣಾರ್ಭಟಕ್ಕೆ ಮರಗಳು ಧರೆಗುರುಳಿವೆ. ಜೆಪಿ ನಗರದ 2ನೇ ಹಂತ 9ನೇ ಕ್ರಾಸ್ನಲ್ಲಿ ಮರ ಬಿದ್ದಿದೆ. ರಸ್ತೆಗೆ ಮರ ಬಿದ್ದಿದೆ. ವಾಹನ ಸವಾರರು ಪರದಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀವು. ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ಕಾರಿನ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಂಗಳೂರಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಅವಾಂತರಗಳು ಜರುಗುವಂಥದ್ದು ಸಹಜ ಎನ್ನುವಂತಹ ಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ. ಆದರೆ ಇತ್ತೀಚೆಗೆ ಸಣ್ಣ ಪುಟ್ಟ ಮಳೆಗಳು ಬಂದರೂ ಕೂಡ ಮರಗಳು ಬೀಳುವಂತಹ ಘಟನೆಗಳು ನಡೀತಾ ಇದ್ದಾವೆ. ಸದ್ಯ ಜಯನಗರ ಭಾಗದಲ್ಲಿ 5-10 ನಿಮಿಷ ಸುರಿದಂತಹ ಮಳೆಗೆ ಅಲ್ಲಲ್ಲಿ ಮರಗಳು ಬಿದ್ದಿರುವಂತಹ ಘಟನೆ ನಡೆದಿರುವಂಥದ್ದು. ಪ್ರಸ್ತುತ ನಾನಿವಾಗ ಜೆಪಿ ನಗರದ 9ನೇ ಕ್ರಾಸ್ನಲ್ಲಿ ಇದ್ದೇನೆ. ಜಯನಗರ ಮತ್ತು ಜೆಪಿ ನಗರ ಭಾಗದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಿರುವಂಥದ್ದು. ಜೆಪಿ ನಗರ 9ನೇ ಕ್ರಾಸ್ 2ನೇ ಹಂತದಲ್ಲಿ ನೀವು ಗಮನಿಸ್ತಾ ಇರುವಂತೆ ಮುಖ್ಯ ರಸ್ತೆಯ ಅಡ್ಡಲಾಗಿ ಈ ಮರ ಸಂಪೂರ್ಣವಾಗಿ ಬಿದ್ದಿರುವಂಥದ್ದು. ಒಂದು ಖಾಸಗಿ ಹೋಟೆಲ್ ಇದೆ, ಜೊತೆಗೆ ಖಾಸಗಿ ಆಸ್ಪತ್ರೆಯ ಮುಂಭಾಗದಲ್ಲೇ ಇರುವಂತಹ ಮರ ಇದು. ಸದ್ಯಕ್ಕೆ ಮರ ಬಿದ್ದಂತಹ ಸಂದರ್ಭದಲ್ಲಿ ಯಾರು ಕೂಡ ಓಡಾಟವನ್ನು ನಡೆಸ್ತಾ ಇರಲಿಲ್ಲ. ಆ ಕಾರಣದಿಂದಾಗಿ ಯಾವುದೇ ರೀತಿಯಂತಹ ಪ್ರಾಣಾಪಾಯ ಆಗಿಲ್ಲ. ನೀವು ಗಮನಿಸ್ತಾ ಇರುವಂತೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ಸಂಪೂರ್ಣವಾಗಿ ಸುತ್ತಮುತ್ತ ಕಾಂಕ್ರೀಟ್ ಹಾಕಿರುವಂತಹ ಕಾರಣದಿಂದಾಗಿ ಅದಕ್ಕೆ ಮರಕ್ಕೆ ಬೇರು ಬಿಡೋದಕ್ಕೂ ಕೂಡ ತದನಂತರವಾಗಿ ಅವಕಾಶ ಇಲ್ಲ. ಆ ಕಾರಣದಿಂದಾಗಿ ಮರ ಬಹುಶಃ ಬಿದ್ದಿರಬಹುದು. ಹಾಗೆ ಬೇರೆ ಸಂದರ್ಭದಲ್ಲಿ ನೀರು ಇಂಗೋದಕ್ಕೂ ಮರದ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ. ಹಾಗಾಗಿ ಮರ ಬಿದ್ದಿರುವಂತಹ ಸಾಧ್ಯತೆ ಕೂಡ ಇರುವುದು. ಬೃಹದಾಕಾರದ ಮರ ಆಗಿರುವಂತಹ ಕಾರಣದಿಂದಾಗಿ ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಸದ್ಯಕ್ಕೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿ ಆಸ್ಪತ್ರೆಗಳು ಮತ್ತು ಹೋಟೆಲ್ಗಳು ಹಾಗೆ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಇರುವಂತಹ ಕಾರಣದಿಂದಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಕೇಬಲ್ಗಳು ಹಾದು ಹೋಗಿದ್ದಾವೆ. ಎಲ್ಲ ಕೇಬಲ್ಗಳು ಕೂಡ ಮರ ಬಿದ್ದಿರುವಂತಹ ಕಾರಣದಿಂದಾಗಿ ಸಂಪೂರ್ಣವಾಗಿ ಕಟ್ ಆಗಿದ್ದಾವೆ. ಎಲ್ಲವನ್ನೂ ಕೂಡ ಸರಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. BSNL ಆಗಿರ್ಬೋದು, ಇನ್ನಿತರ ಹಲವು ಕೇಬಲ್ಗಳಿದ್ದಾವೆ. ಎಲ್ಲವನ್ನೂ ಕೂಡ ಸರಿಪಡಿಸುವಂತಹ ಕೆಲಸವನ್ನು ಸದ್ಯಕ್ಕೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎರಡೂ ಭಾಗದ ರಸ್ತೆಗಳನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಎಲ್ಲೂ ಕೂಡ ಇಲ್ಲಿ ಹಾದು ಹೋಗುವುದಕ್ಕೆ ಅವಕಾಶ ಇಲ್ಲ. ಸದ್ಯಕ್ಕೆ ಇದನ್ನು ತೆರವು ಮಾಡಿದಂತಹ ಬಳಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕಾದಂತಹ ಕೆಲಸ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಎಲ್ಲವನ್ನು ಕೂಡ ತೆರವು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ GBA ಅರಣ್ಯ ವಿಭಾಗದ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜಯನಗರ ಹಾಗೆ ಜೆಪಿ ನಗರ ಭಾಗದಲ್ಲಿ ಸುಮಾರು 5-10 ನಿಮಿಷ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಿದ್ದಾವೆ. ಇನ್ನು ಮಳೆಗಾಲದ ಮಳೆಯಲ್ಲಿ ಯಾವ ರೀತಿಯಾದಂತಹ ಘಟನೆಗಳು ನಡೀಬಹುದು ಎನ್ನುವಂಥ ಸದ್ಯಕ್ಕೆ ಪ್ರಶ್ನೆ ಆಗಿರುವಂಥದ್ದು. ಸದ್ಯಕ್ಕೆ ಈಗ ಬಿದ್ದಿರುವಂತಹ ಮರಗಳನ್ನು ತೆರವು ಮಾಡಿ ಸಂಬಂಧಪಟ್ಟಂತೆ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇನ್ನು ವರುಣಾರ್ಭಟಕ್ಕೆ ತಾವರೆಕೆರೆ ಮೆಟ್ರೋ ಕೆರೆಯಂತಾಗಿದೆ. ಪಕ್ಕದ ರಸ್ತೆಯಲ್ಲಿ ನೀರು ನಿಂತಿದ್ರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಮಳೆಯಿಂದ ರಸ್ತೆಯೆಲ್ಲ ಕೆರೆ ತರ ಆಗಿದೆ. ಹೀಗಾಗಿ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ರಸ್ತೆಯಲ್ಲೆಲ್ಲ ನೀರು ತುಂಬಿಕೊಂಡಿದೆ. ನೀರಿನ ಮಧ್ಯೆ ವಾಹನ ಚಲಾಯಿಸಲು ಸವಾರರು ಹರಸಾಹಸ ಪಡ್ತಾ ಇದ್ದಾರೆ. ಕಾರ್ ನಿಂತು ಹೋಗಿದೆ. ನೀರಿನ ಮಧ್ಯೆ ಕಾರು ಕೆಟ್ಟು ನಿಂತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ತಾವರೆಕೆರೆ ಮೆಟ್ರೋ ಸ್ಟೇಷನ್ ಬಳಿ ನಡೆದಿರುವಂತಹ ಅವಾಂತರ ಇದು. ಬೆಂಗಳೂರಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆಗಳ ಮೇಲೆ ಅಡಿಗಳಷ್ಟು ನೀರು ನಿಲ್ಲುವಂತಹ ಘಟನೆ ನಡೆಯುತ್ತೆ. ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಮಳೆ ಬಂದಂತಹ ಕಾರಣದಿಂದಾಗಿ ತಾವರೆಕೆರೆ ಮೆಟ್ರೋ ಸ್ಟೇಷನ್ನ ಕೆಳಭಾಗದಲ್ಲಿ ಅಡಿಗಳಷ್ಟು ನೀರು ನಿಂತು ವಾಹನ ಸಂಚಾರಕ್ಕೆ ಅಡಚಣೆ ಆಗಿರುವಂತಹ ಘಟನೆ ನಡೆದಿರುವಂಥದ್ದು. ಪ್ರಸ್ತುತ ತಾವರೆಕೆರೆ ಮೆಟ್ರೋ ಸ್ಟೇಷನ್ನ ಮುಂಭಾಗದಲ್ಲೇ ನಾನಿದ್ದೇನೆ. ನೀವು ಗಮನಿಸ್ತಾ ಇರುವಂಥದ್ದು ತಾವರೆಕೆರೆ ಮೆಟ್ರೋ ಸ್ಟೇಷನ್ ಇದು. ಇದರ ಕೆಳಭಾಗದಲ್ಲಿ ಸುಮಾರು 2 ಅಡಿಗಳಷ್ಟು ನೀರು ನಿಂತಿದೆ. ಆರಂಭದಲ್ಲಿ ನೀರು ನಿಂತಿರುವಂತಹ ಕಾರಣದಿಂದಾಗಿ ಬರಬಹುದೇನೋ ಅಂದ್ಕೊಂಡು ಬಂದಂತಹ ಕೆಲವು ವಾಹನ ಸವಾರರು ಕೂಡ ಇಲ್ಲಿ ಸಂಚರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದರೆ ರಸ್ತೆಯ ನೀರಿನ ಮಧ್ಯದಲ್ಲಿ ಒಂದು ಕಾರು ಕೂಡ ಕೆಟ್ಟು ನಿಂತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಸದ್ಯಕ್ಕೆ ಗಮನಿಸ್ತಾ ಇರುವಂಥದ್ದು. ಈ ನೀರನ್ನ ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ ಕಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಕ್ಕಪಕ್ಕದಲ್ಲಿ ಚರಂಡಿ ವ್ಯವಸ್ಥೆಯೂ ಸರಿಯಾಗಿಲ್ಲ. ಸುತ್ತಮುತ್ತಲ ಎಲ್ಲ ಭಾಗದಲ್ಲೂ ಕೂಡ ಏರಾಗಿದೆ. ಮಧ್ಯದಲ್ಲಿ ಇಳಿಜಾರು ಇರುವಂತಹ ಕಾರಣದಿಂದಾಗಿ ಸಂಪೂರ್ಣವಾಗಿ ಸುಮಾರು 2 ಅಡಿಯಷ್ಟು ನೀರು ನಿಂತುಕೊಂಡಿದೆ. ಎಲ್ಲೂ ಕೂಡ ಇದನ್ನು ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಇದು ಅವೈಜ್ಞಾನಿಕ ಕಾಮಗಾರಿ ಅನ್ನೋದು ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಇದನ್ನು ತೆರವು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗುತ್ತೆ. ಸಂಚಾರಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಸಂಚಾರ ನಿಯಮ ಸಂಬಂಧಪಟ್ಟ ಹಾಗೆ ಸಂಚಾರ ದಟ್ಟಣೆಯನ್ನು ತಗ್ಗಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿರುವಂತಹ ಸರ್ವಿಸ್ ರಸ್ತೆಯ ಮುಖಾಂತರವಾಗಿ ಎಲ್ಲ ವಾಹನಗಳನ್ನು ಬಿಡಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೂ ಕೂಡ ಸಂಚಾರ ದಟ್ಟಣೆಯನ್ನು ಸದ್ಯಕ್ಕೆ ತಗ್ಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೆಟ್ರೋ ಸ್ಟೇಷನ್ನ ಕೆಳಭಾಗದಲ್ಲಿ ಅಡಿಗಳಷ್ಟು ನೀರು ನಿಂತಿದೆ. ಇದನ್ನ ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾದಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.